ಹೆಚ್ಚಿನ ರೀತಿಯಲ್ಲಿ ಮಾಡೋದು ಬೇಡ, ಒಂದು ಪಲ್ಲಕ್ಕಿ ಆದರೂ ಮಾಡೋಣ ಈ ಸಲ ಅಂಥೇಳಿ ಮೇಡಮ್ನವ್ರಿಗೆ ಹೇಳೋಣ ಅಂತ ಬಂದರೆ ತಾವೆಲ್ಲ ಮೇಡಮ್ನವ್ರಿಗೆ ತಿಳಿಸ್ಬೇಕು. ದಯವಿಟ್ಟು ಒಂದು ಪಲ್ಲಕ್ಕಿ, ದೇವರಾಜ ಒಂದು ಪಲ್ಲಕ್ಕಿ. ನಾವು ಕೋಲಾರಲ್ಲೇ ಆಮೇಲೆ ಹೋಗ್ತೀವಿ, ಕೋಲಾರಲ್ಲಿ ಗ್ರ್ಯಾಂಡಾಗಿ ಮಾಡ್ತೀವಿ. ಆದರೆ ಇಲ್ಲಿ ಒಂದು ಪಲ್ಲಕ್ಕಿ ಆದರೂ ಮಾಡೋಣ ಜಯಪ್ಪನವರೇ, ಅಲ್ವಾ? ಹಾಂ, ಹೊದ್ದಾಗೆ ಅಷ್ಟೇ ಪಲ್ಲಕ್ಕಿ ಸಿಂಪಲ್ ಆಗಿರುತ್ತೆ. ಏನು ಖರ್ಚೇನು ಬರೋಲ್ಲ. ಖರ್ಚೇನಾದ್ರು ಬಂದರೆ ನಾವು ಹಾಕ್ಕೋತೀವಿ ದಯವಿಟ್ಟು. ಅದರಿಂದ ಅದನ್ನು ಮಾಡೋಣ ಈ ಸಲ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ, ಅದೇ ರೀತಿ ಇವತ್ತು ಇಡೀ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ದೇವರಾಜ ಅರಸು ನಂತರ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ನಾಯಕರಾದಂಥ ಸಿದ್ದರಾಮಣ್ಣವ್ರ ನೇತೃತ್ವದಲ್ಲಿ ಸರ್ಕಾರ ಇವತ್ತು 5 ಗ್ಯಾರಂಟಿ ಕೊಡುವ ಮುಖಾಂತರ ಏನು ಈ ಹಿಂದುಳಿದ ಜಾತಿಗಳು, ಮುಂದುವರೆದ ಜನಾಂಗದಲ್ಲೂ ಕೂಡ ಬಡ ಸಮಾಜಗಳಿದ್ದಾವೆ, ರೈತರು, ಬಡ ರೈತರಿಗೆ ಇವತ್ತು ಸರ್ಕಾರ ಒಳ್ಳೆಯ ಕಾರ್ಯಕ್ರಮಗಳು ಕೊಡ್ತಾಯಿದೆ. 5 ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ದೇವರಾಜ ಅರಸು ನಂತರ ಯಾರಾದರೂ ಮುಖ್ಯಮಂತ್ರಿ ಹಿಂದುಳಿದವ್ರ ಬಗ್ಗೆ, ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಒಂದು ವಿಶ್ವಾಸ ಇಟ್ಟು ಇವತ್ತು 13ರಿಂದ 18 ಇರ್ಬೋದು, ಇವತ್ತು 23ರಿಂದ ಈಗಿನ ಮುಖ್ಯಮಂತ್ರಿಗಳು ದೇವರಾಜ ಅರಸು ಹಾದಿಯಲ್ಲಿ ನಡ್ಕೊಂಡು ಬರ್ತಾಯಿದ್ದಾರೆ ಅಂತ ಹೇಳ್ತಾ ಈ 4 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರೂ ಹೊಂದಿಸಿ ನನ್ನ ಮಾತನ್ನು ಒಂದು ಇದ್ದಾರೆ, ನಮ್ಮ ಸುಬ್ರಹ್ಮಣ್ಯ ಇದ್ದಾರೆ, ನಮ್ಮ ಸಿರಿಸ್ದಾರರು ಇದ್ದಾರೆ. ದಯವಿಟ್ಟು ಅದರ ಬಗ್ಗೆ ಸ್ವಲ್ಪ ಇನ್ನೊಂದು ದಿವಸನೂ ಬರ್ತೀವಿ ನಾವು. 20ನೇ ತಾರೀಕು ಒಳಗಡೆ ಇನ್ನೊಂದು ದಿವಸ ಮೇಡಮ್ನವ್ರು ಮೀಟ್ ಮಾಡ್ತೀವಿ. ನಮ್ಮ ಸರ್ವೇಶ್ ಅವ್ರ ಗಮನಕ್ಕೂ ಇರಲಿ ಇದು. ಯಾಕೆಂದರೆ ಅಂಥ ಧೀಮಂತ ನಾಯಕರ ಕಾರ್ಯಕ್ರಮಗಳು ನಾನು ಮೊನ್ನೆ ಮೀಟಿಂಗಲ್ಲಿ ರಾಮಲಿಂಗಾರೆಡ್ಡಿ ಅವ್ರ ಚೇಂಬರಲ್ಲೂ ಇದೇನು ಹೇಳಿದೆ, ರೇವಣ್ಣ ಅವ್ರನ್ನ ಕರ್ಕೊಂಡೋಗಿದ್ದೆ. ನಾವು ಕೋಲಾರ ಬಸ್ ಸ್ಟ್ಯಾಂಡ್ನ ದೇವರಾಜ ಅರಸು ಬಸ್ ನಿಲ್ದಾಣ ಅಂತ ಮಾಡ್ತಾಯಿದ್ದೀವಿ. ದೇವರಾಜ ಅರಸು ಸ್ಟ್ಯಾಚು ಇಡೋಕ್ಕೆ 8 ಅಡಿ ವಿಗ್ರಹ ರೆಡಿ ಆಗ್ತಾಯಿದೆ. ಅದನ್ನು ಈ 20ನೇ ತಾರೀಕೆ ಮಾಡಬೇಕು ಅಂತೇಳಿ ಒಂದು 15 ದಿವಸದಿಂದ ಹೋರಾಟ ಮಾಡ್ತಾಯಿದ್ದೀನಿ. ಆ ಬೋರ್ಡಲ್ಲಿ ಇಟ್ಟು ಮಾಡಬೇಕಂತೆ ರಾಮಲಿಂಗಾರೆಡ್ಡಿ ಅವರು ದಯವಿಟ್ಟು ಬಿಡಿ, ನನಗೆ ನೆಕ್ಸ್ಟ್ ಬೋರ್ಡಲ್ಲಿ ಮಾಡಿಕೊಡ್ತೀನಿ ಕೊಡ್ರಿ ಅಂತ ಹೇಳಿದ್ರು. ರೇವಣ್ಣ ಅವರು ಬಂದಿದ್ದರು ಅದ್ರ ಜೊತೆಗೆ. ಅದನ್ನು ದೇವರಾಜ ಅರಸು ಬಸ್ ನಿಲ್ದಾಣ ಅಂತ ಮಾಡ್ತಾಯಿದ್ದೀವಿ. ಅಲ್ಲಿ ದೇವರಾಜ ಅರಸು ಬಸ್ ನಿಲ್ದಾಣದಲ್ಲಿ 8 ಅಡಿ ವಿಗ್ರಹ ಮಾಡ್ತಾಯಿದ್ದೀವಿ. ಯಾಕಂದರೆ ನಾನು ರಾಜ್ಯ ಮಟ್ಟದಲ್ಲಿ ಇರೋದರಿಂದ ಅದರ ಕಡೆ ಗಮನ ಕೊಡ್ತಾಯಿದ್ದೀವಿ. ಅದರಿಂದ ಅದೇ ರೀತಿಯಾಗಿ ನನ್ನ ತಾಲೂಕಲ್ಲಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು 10 ವರ್ಷದಿಂದನೇ ಕಾಗದ ಕೊಟ್ಟಿದ್ದೆ. ನಾನು ಪ್ರೊಸೆಸ್ಸು ಮಾಡ್ತಾಯಿದ್ದೆ, ಸುಬ್ರಹ್ಮಣ್ಯವ್ರಿಗೆ ಮಾತಾಡ್ತಾನೆ ಇದ್ದೆ ಅವಾಗವಾಗ, ಹಣ ಮಾಡ್ತೀವಿ, ಅಲ್ಲಿ ಜಾಗ ಇದೆ, ಇಲ್ಲಿ ಜಾಗ ಅಂತ ಹೇಳ್ತಾನೆ ಇದ್ದರು. ಅದರಿಂದ ಈಗ ಮೇಡಮ್ನವರು ಮತ್ತು ಸರ್ವೇಶ್ ಅವ್ರ ಗಮನಕ್ಕೆ ಅದಿರಲಿ ಅಂತ ಹೇಳ್ತಾ, ಯಾಕೆಂದರೆ ಪ್ರತಿ ವರ್ಷ ನಾವು ಇಲ್ಲೇ ಮಾಡ್ತಾಯಿದ್ದೀವಿ. ನಾನು 20 ವರ್ಷ ಆಯಿತು, ನಾನು ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾಗಿದ್ದರಿಂದ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಬರ್ತಾಯಿದ್ದೀನಿ 20 ವರ್ಷದಿಂದ. ಇದು ಈ ಸಲ ಸ್ವಲ್ಪ